ಬಂದ ಹೆಣ್ಣು ಕಣ್ತುಂಬ ನಗುತ್ತಾ ಹಾಯಾಗಿರಬೇಕಾದ ಹೋಳಿಯ ಅಮೂಲ್ಯವಾದ ವಸ್ತ್ರಾಭರಣಗಳನ್ನು ಅಲಂಕರಿಸಿಕೊಂಡು ಕಾಮೇಶ್ವರಿಯಂತೆ ರಾರಾಜಿಸಿ, ತ್ರಿಭುವನೇಶ್ವರಿಯಂತೆ ಅನುಗ್ರಹಿಸಿ, ತ್ರಿಪುರ ಸುಂದರಿಯಂತೆ ನನ್ನ ಆಸೆಗಳನ್ನೆಲ್ಲ ಈಡೇರಿಸಿ, ಪುನರಪಿ ಪುಟ್ಟದಂತಹ ಹುಟ್ಟಿಲ್ಲದಂತಹ ಸತ್ಯಂ ಶಿವಂ ಸುಂದರಂ ಮಲ್ಲಿಗೆ ನಡೆದೋಡಿ ಬಿಡುತ್ತೆ. ಮುಗಿಲ ಮಲ್ಲಿಗೆಯ ಮಕರಂದಕ್ಕೆ ಮೋಹಿತನಾಗಬೇಕು. ನಿನ್ನ ಮೃತ್ಯುವನ್ನು ನೀನೇ ಆಹ್ವಾನಿಸಬೇಡ. ನಾನು ನಿನ್ನ ಮುದ್ದಿನ ಮಗಳು. ಮಗಳು? ನೀನು ನನ್ನ ಮಗಳು? ಸೀತೆ ನನ್ನ ಮಗಳು? ಕಾಲಭೈರವ! ಮರೆತೇ ಬಿಟ್ಟೆಯ ಲಂಕೇಶ್ವರ, ಮರೆತಿದ್ದರೆ ನೆನಪು ಮಾಡಿಕೋ. ನಿನ್ನ ಮಹಾಸತಿ ಮಂಡೋದರಿ ದೇವಿಯ ತಾಯ್ತನದ ಬಯಕೆಯ ಆ ದಿನಗಳನ್ನು. ಹೋಮದ ಪೂರ್ಣಾಹುತಿಗಾಗಿ 108 ಮಹರ್ಷಿಗಳ ರಕ್ತವನ್ನು ತಂದುಕೊಟ್ಟು ಪೂಜೆಯನ್ನು ಸಾಂಗವಾಗಿ ಪೂರೈಸಿದೆ. ಅದರ ಫಲವೇ ಮಂಡೋದರಿ ದೇವಿಯ ತಾಯ್ತನದ ಹೆಂಗರಳು ಈ ವೇದವತಿ. ಆದರೆ ಈಗ ವೇದವತಿ ಜಾತಾ ಸೀತಾ, ವೇದವತಿ ಜಾತಾ ಸೀತಾ, ವೇದವತಿ ಜಾತಾ ಸೀತಾ. ವೇದವತಿ ಜಾತಾ ಸೀತಾ, ವೇದವತಿ ಜಾತಾ ಸೀತಾ. ಲಂಕೇಶ್ವರ, ಈ ವೇದವತಿ ಅನುಭವಿಸಿದ ವೇದನೆಯ ಜ್ವಾಲೆ ನಿನ್ನನ್ನು ಸುಡದೆ ಬಿಡದು. ನಾನೇ ನಿನ್ನ ಮಗಳಾಗಿ ಹುಟ್ಟಿ ನಿನ್ನ ಮೃತ್ಯುವಿಗೆ ಕಾರಣನಾಗುತ್ತೇನೆ. ಇದು ಸತ್ಯ, ಸತ್ಯ, ಸತ್ಯ. ಸತ್ಯ? ವಿಧಾತ, ನಿನ್ನದೆಂತಹ ವಿಚಿತ್ರ ಚಿತ್ತಾರವಯ್ಯ, ನಿನ್ನದೆಂತಹ ವಿಚಿತ್ರ ಚಿತ್ತಾರವಯ್ಯ. ಅಯ್ಯಯ್ಯೋ, ಅಯ್ಯಯ್ಯೋ, ಪ್ರಾಜ್ಞರಲ್ಲಿ ಪ್ರಾಜ್ಞನಾದ ನಾನು ಅಗ್ರದಲ್ಲಿ ಅಗ್ರಗಣ್ಯನಾಗುವಂತಹ ಅಪಚಾರವನ್ನೇ ಮಾಡಿದಂತಾಯಿತು, ಅಪಚಾರವನ್ನೇ ಮಾಡಿದಂತಾಯಿತಲ್ಲ. ಹೀಗೇನು ಮಾಡಲಿ? ವಿಧಿ, ಗುರು, ದೈವ ಎಲ್ಲರಿಗೂ ಏನೇನೋ ಎಣಿಸಿ ಗುಣಿಸಿ ಕೊನೆಗೆ ಏನೋ ಆಗಿಬಿಟ್ಟೆನಲ್ಲ, ಕೊನೆಗೆ ಏನೋ ಆಗಿಬಿಟ್ಟೆನಲ್ಲ. ಸಪ್ತ ಸಮುದ್ರಗಳು ಹುಚ್ಚೆದ್ದು ಮುಕ್ಕೇರಿ ನನ್ನನ್ನು ತೊಳೆದರು. ನನ್ನ ಈ ಪಾಪಿಷ್ಟ ಜನ್ಮ ಪಾವನವಾದೀತೆ. ಸಪ್ತ ಕೋಟಿ ಮಹಾಮಂತ್ರಗಳು ಏಕೀಭವಿಸಿ ನನ್ನ ಹೃದಯ ವೀಣೆಯೊಡನೆ ತಾಳ ಮಾಡಿದರು. ನನ್ನ ಅಪಚಾರದ ಅಗ್ನಿ ಪರ್ವತ ಕವಡೆಯಷ್ಟಾದರೂ ಕರಗೀತೆ. ಸ್ವಯಂ ಸಪ್ತ ಮಾತೃಕೆಯರೇ ತಮ್ಮ ಒಡಲಲ್ಲಿ ಮುಚ್ಚಿಟ್ಟು ಮುತ್ತಿಸಿ ಉದ್ಧಾರ ಮಾಡಲು ಬದ್ಧ ಕಂಕಣರಾದರು. ನನ್ನ ಪರ್ನಾರಿ ಚೌರ್ಯದ ಮಹಾಪರಾಧ ಲೇಷವಾದದು ಸಹಿಸುತ್ತೆ. ಇಲ್ಲ ಇಲ್ಲ, 7 ಜನ್ಮಕ್ಕಲ್ಲ, ಈ 7 ಕೋಟಿ ಕಲ್ಪಾಂತರಕ್ಕಾಗಲಿ ನಾನಾಗೆ ಪಡೆದುಕೊಂಡು ಬಂದ ಪರನಾರಿ ಚೋರ ಎಂಬ ಬಿಂದು ಮರೆಯಲಾಗದ ಕೃತಿ, ಮುಗಿಸಲಾಗದ ಕಾವ್ಯ, ಅಳಿಸಲಾಗದ ಇತಿಹಾಸ, ಇತಿಹಾಸ, ಇತಿಹಾಸ. ತಂದೆ, ನೀನು ನಿಜವಾಗಿಯೂ ಹೊಂದಿದೆಯ ಲೋಕೋತ್ತಮನಾದ ನನ್ನ ಸ್ವಾಮಿ ಶ್ರೀರಾಮಚಂದ್ರನ ಬಳಿ ಕ್ಷಮೆ ಯಾಚಿಸು.
ನಾಲಿಗೆಯ ಜೊಲ್ಯದಲ್ಲಿ ಮಗಳೆಂದು ಮಗಳೆಂದು ಕರೆಯುವ ವಾತ್ಸಲ್ಯದ ರಸವಿಲ್ಲ, ವಾತ್ಸಲ್ಯದ ರಸವಿಲ್ಲ. ಸೀತೆ, ಈ ಪ್ರಪಂಚದಲ್ಲಿ ಹೆಣ್ಣು ಕೊಟ್ಟ ಮಾವನ ಮನಸ್ಸನ್ನಾಗಲಿ, ಕಣ್ಣು ಕೊಟ್ಟ ದೈವದ ಮೂಲವನ್ನಾಗಲಿ ನಿಜವೆಂದು ನಂಬಿ ನಡೆಯುವ ಜಾಣರಿದ್ದಾರೆ. ನನ್ನ ಸ್ವಾಮಿ ಧರ್ಮ ಧರ್ಮಗಳನ್ನು, ನ್ಯಾಯ ನೀತಿಗಳನ್ನು ಪರಿಶೀಲಿಸುವ ಪರಮ ಪುರುಷ. ಪರಮ ಪುರುಷನಲ್ಲದೆ ಪರಮಾತ್ಮನೇ ಅವನಾದರೂ ನನ್ನ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತ ಮಾಡಬಲ್ಲೇ. ನನ್ನನ್ನು ಪಾಪಿಷ್ಟನಲ್ಲ ಎಂದು ಈ ಪ್ರಪಂಚದ ಬಾಯಿ ಮುಚ್ಚಲಾರ. ಸೀತೆ, ಈ ಪಂಚಭೂತಾವೃತ ಪ್ರಪಂಚ ನಾಟಕ ರಂಗದಲ್ಲಿ ನನ್ನಂತೆಯೇ ಪ್ರತಿಯೊಬ್ಬರು ತಮ್ಮ ಮಹಾಪಾತ್ರಗಳನ್ನು ನಿರ್ವಹಿಸಲು ಬಂದಿರುವ ಪ್ರಬುದ್ಧರೇ ಹೊರತು ಯಾರೇನು ಹೇಡಿಗಳಲ್ಲ. ಅಲ್ಲದೆ ದೈವ ಶಕ್ತಿಯನ್ನೇ ಗಣಗಣನೆಯುವ ಈ ಮಹಾಬ್ರಾಹ್ಮಣನನ್ನಾಗಲಿ ಇವರ ಬ್ರಾಹ್ಮಣಿಕೆಯನ್ನಾಗಲಿ ಏರುಪೇರಾದಾಗ ಯಾರೆಂದು ಕರೆದು ಕ್ಷಮಿಸುವ ಶಕ್ತಿ ಕಾಣದ ಕೈಯಾದ ಆ ತಾಯಿ ದೇವಿಯೊಬ್ಬಳಿಗೆ ಸಾಧ್ಯವೇ ಹೊರತು ಹರಿಯರ ಬ್ರಹ್ಮಾದಿಗಳಿಗೂ ಸಾಧ್ಯವಿಲ್ಲ. ತಾಯಿ ದೇವಿಯೇ ನಾನೆಂದು ತಿಳಿದು ನನ್ನನ್ನು ನನ್ನ ಸ್ವಾಮಿ ಶ್ರೀರಾಮನ ಬಳಿಗೆ ಒಪ್ಪಿಸಿಬಿಡು. ಒಂದು ವೇಳೆ ನನ್ನ ಸ್ವಾಮಿಯು ನಿನ್ನನ್ನು ರಕ್ಷಿಸದಿದ್ದರೆ ನಾನು ನನ್ನ ಮಾಂಗಲ್ಯದಾಣೆಗೂ ರಕ್ಷಿಸುತ್ತೇನೆ. ಸೀತೆ, ಸೀತೆ, ನೀನು ನನ್ನನ್ನು ಕ್ಷಮಿಸಿ ರಕ್ಷಿಸುವೆಯಾ? ನೀನು ನನ್ನನ್ನು ಕ್ಷಮಿಸಿ ರಕ್ಷಿಸುವೆಯಾ? ನಿಜವೇ? ನಿಜವೇ? ನನ್ನನ್ನು ಕ್ಷಮಿಸುವ ಮುನ್ನ ನಿನ್ನ ಪ್ರಾಣ ರಕ್ಷಣೆಗೆ ಏನಾದರೂ ಉಪಾಯ? ನನ್ನನ್ನು ರಕ್ಷಿಸುತ್ತಾಳಂತೆ ನನ್ನ ಮೃತ್ಯು. ನಾನು ಮಗಳಾಗಿ ಬಾ ಎಂದು ಕರೆದರೆ ನೀನು ನನ್ನ ಮೃತ್ಯುವಾಗಿ ಬಂದು ನನ್ನ ಮನೋನಂಬಿಕೆಯನ್ನೇ ಕೆಡಿಸಿ ಮಹಾಬ್ರಾಹ್ಮಣನಾಗಿದ್ದವನನ್ನು ಮಹಾರಾಕ್ಷಸನಾಗಿದ್ದವನನ್ನು ಆಶಂಕೀಯನಿಸಿಬಿಟ್ಟೆ. ನನ್ನ ಕುಲಕೋಟಿಯ ರಕ್ತ ಸ್ನಾನದಿಂದ ಪಾಪಾಚಾರದ ಧೂಳು ತುಂಬಿಕೊಂಡಿರುವ ಗೋಮಾತೆಯ ತಲೆಕೂದಲನ್ನು ತೊಳೆದು ಪ್ರಪೂರ್ಣ ಎಂದು ಕೀರ್ತಿ ಶಾಲೆಯಾಗಲು ತಲೆಬಿರಿ ಹೊಯ್ದುಕೊಂಡಿರುವ ಎಂಬಾರಿ ನೀನು ನನ್ನನ್ನು ಕ್ಷಮಿಸಿ ರಕ್ಷಿಸುವೆ. ಸೀತೆ, ನಾನು ಜಗಜ್ಜಾಲಾದ ಮಹಾಬ್ರಾಹ್ಮಣ ದಶಕಂಠ ರಾವಣ. ದೈವಕ್ಕೆ ಪ್ರತಿ ದೈವ, ಸೃಷ್ಟಿಗೆ ಪ್ರತಿ ಸೃಷ್ಟಿ. ಇದೇ ನನ್ನ ಬ್ರಹ್ಮಜ್ಞಾನೇತಿ ಬ್ರಾಹ್ಮಣ್ಯದ ಗುರಿ. ನೀನು ಬ್ರಾಹ್ಮಣನಲ್ಲ, ಓ ವೇಷದಲ್ಲಿರುವ ನರಿ. ಸತ್ಯಕ್ಕೆ ಕಟ್ಟು ಬಿದ್ದು ಸಹನೆ ವಹಿಸಿದರೆಂದು ಹೋಂಕರಿಸಿ ಹೀಯಾಳಿಸಬೇಡ. ನಾನು ತಿಳಿದಂತೆ ನನಗೆಂದರೆ ಮಹಾರಾಕ್ಷಸ. ಭೂಮಿ ಪುಡೆಯೊಳಗೆ ಪ್ರಳಯ ಪೂತ್ಕಾರವಾಗಲಿ, ಸೂರ್ಯ ಚಂದ್ರ ಮಹಾಲಯಗಳು ಸಿಡಿದೊಡೆದು ಮಹಾಲಯವಾಗಲಿ, ಶತಕೋಟಿ ಭದ್ರಕಾಳಿಯರು ರುದ್ರರಾಮರು ಒಂದಾಗಿ ಎದುರಾಗಲಿ, ಆತ್ಮ ಬಯಸಿದ್ದನ್ನು ನನ್ನ ಮಹಾಸತಿ ಮಂಡೋದರಿಯ ಮಾಂಗಲ್ಯದಾಣೆ ಗಂಧದ ಈ ರಣಚಂಡಿ ರೂಪದ ಸೀತೆಯನ್ನು ನೀನೇನು ಮಾಡಬಲ್ಲೆ? ಏನು ಮಾಡಬಲ್ಲೆ? ಏನು ಮಾಡಬಲ್ಲೆ? ಎಂದು ಮೊದಲ್ಗೊಂಡು 48 ರಾತ್ರಿಗಳ ಮಹಾಪೂಜೆಯೊಂದನ್ನು ಕೈಗೊಳ್ಳುತ್ತೇನೆ. ನನಗೂ ನನ್ನನ್ನು ನಂಬಿರುವ ದಾನವ ಕೋಟಿಗೂ ಮರಣವೇ ಬಾರದಂತೆ ಮಹಾಪ್ರಸಾದವನ್ನೇ ಪಡೆಯುತ್ತೇನೆ. ಆ ಕಾಲದಲ್ಲಿ ನನ್ನ ಕುಲಜಳು ಪರಿಶುದ್ಧಳು ಆದ ನಿನ್ನನ್ನೇ ಬಲಿಗರೆದು ಎಲ್ಲಕ್ಕೂ ಮೂಲವಾದ ಮಹಾಶಕ್ತಿಯನ್ನೇ ಸಾಕ್ಷಾತ್ಕರಿಸಿಕೊಳ್ಳ
ಹನುಮ? ಮಾತ ತಮ್ಮ ವಿರಹ ವೇದನೆಯಿಂದಲೇ ಶೋಕ ಪಡುತ್ತಿರುವ ಆ ಲೋಕೋತ್ತಮನ ಕುಶಲವನ್ನು ಮರ್ಕಟ ಮಾತನಾದ ಏನೆಂದು ವರ್ಣಿಸಲಿ ತಾಯಿ? ನರಸಿಂಹನಾದರೇನು, ಯಾರಾದರೇನು, ನನ್ನ ಕೈ ಹಿಡಿದ ಮೇಲಲ್ಲವೇ ಅವರಿಗೆ ನಾನಾ ವಿಧವಾದ ಕಷ್ಟಗಳು ಸಂಭವಿಸಿದೆ. ಅನ್ಯತಾ ಭಾವಿಸಬೇಡ ಆಂಜನೇಯ. ಈ ಕಾಡು ನಾಡಿನ ಜನರು ಕ್ಷಣಕ್ಕೊಂದು ಕಾಮ ರೂಪವನ್ನು ತಾಳಿ ಕಾಡಿಸುತ್ತಲೇ ಇರುವರು. ಮಾಯಾವಿಗಳ ಮಧ್ಯದಲ್ಲಿರುವ ಪ್ರತಿಯೊಬ್ಬರಿಗೂ ಇದು ಸಹಜವಾದ ಸ್ವಭಾವವೇ. ಅದಕ್ಕೆ ಆಂಜನೇಯ, ನೀನು ನಿಜವಾಗಿಯೂ ರಾಮನ ಭಟ್ಟರೆ. ಅದು ನಿಜವಾದ ನೀನೀಗ ಯಾವ ಆಶ್ರಮ ಧರ್ಮ ನಿರತನಾಗಿರಬೇಕು? ಮಾತಾ, ಇರುವವರಿಗೆಲ್ಲ ಹಿರಿಯನಾಗಿ, ಮುಂದೆ ಬರುವವರಿಗೆ ಮಾತ್ರ ಹಿರಿಯನಾಗಿ ಹೀಗೇ ಇರಬೇಕೆಂದು ಬ್ರಹ್ಮಚರ್ಯಾಶ್ರಮದಲ್ಲಿದ್ದೇನಮ್ಮ. ಹಾಗಾಗಿ ನನ್ನ ಸ್ವಾಮಿ ಶ್ರೀರಾಮಚಂದ್ರನಾದರೂ ನರ, ನೀನಾದರೂ ವಾನರನು. ನಿನಗೂ ನನ್ನ ಸ್ವಾಮಿಗೂ ಸ್ನೇಹ ಬೆಳೆದ ಬಗೆ ಹೇಗೆ ಹನುಮ? ಮಾತಾ, ತಮ್ಮನ್ನೇ ಅರಸುತ್ತಾ ಶ್ರೀರಾಮ ಲಕ್ಷ್ಮಣರು ತುಂಗಭದ್ರಾ ನದಿಯ ಋಷಿಮುಖ ಪರ್ವತ ಪ್ರಾಂತ್ಯಕ್ಕೆ ಬಂದರು. ಅಲ್ಲಿ ತದಾಕಾರವಾಗಿ ಮಲಗಿದ್ದ ಕಬಂಧ ರಾಕ್ಷಸನ ಮೇಲೆ ಬೆಟ್ಟವೆಂಬ ಕಾಂತಿಯಿಂದಲೇ ಹತ್ತುತ್ತಿದ್ದರಮ್ಮ. ಆಗ ನನ್ನೊಡೆಯ ಸುಗ್ರೀವರಾಜೇಂದ್ರನ ಆಜ್ಞೆಯಂತೆ ಕಬಂಧ ರಾಕ್ಷಸನ ರಹಸ್ಯವನ್ನು ನಾನೇ ತಿಳಿಸಿದೆ. ಆ ಕ್ಷಣವೇ ಆ ಪುರುಷೋತ್ತಮನು ಒಂದೇ ಒಂದು ಬಾಣದಿಂದ ಕಬಂಧ ರಾಕ್ಷಸನ ಸಂಹಾರವನ್ನೇ ಮಾಡಿಬಿಟ್ಟನಮ್ಮ. ದಂಡಕಾರಣ್ಯದಲ್ಲಿದ್ದ ಕೋಟಿ ಕೋಟಿ ದೈತ್ಯರುಗಳನ್ನೆಲ್ಲ ಶಿಕ್ಷಿಸಿ ದಿನಾರ್ಧ ಕಾಲದಲ್ಲಿ ಜನಪ್ರಿಯ ಜನನಾಯಕರಾಗಿ ಬಿಟ್ಟರಮ್ಮ. ಅಂದಿನಿಂದ ಆ ರಾಮನಿಗೂ ಈ ಹನುಮಂತನಿಗೂ ದಿನ ದಿನಕ್ಕೂ ಕ್ಷಣ ಕ್ಷಣಕ್ಕೂ ನಿಕಟವಾದ ಸ್ನೇಹ ಬೆಳೆಯಿತಮ್ಮ. ಅಮ್ಮ, ಒಂದೇ ಮಾತಿನಲ್ಲಿ ಹೇಳುವುದಾದರೆ ಕಾವೇರಿಯ ನಾಡಿನ ಹಳ್ಳಿ ಹಳ್ಳಿಯ ಮನೆ ಮಕ್ಕಳೆಲ್ಲ ರಾಮನ ಗಂಡ ಹನುಮಂತ, ರಾಮನ ಗಂಡ ಹನುಮಂತ ಎಂದು ಹಗಲಿರುಳು ಹಾಡುತ್ತಿರುತ್ತಾರಮ್ಮ. ನಿಜವೇ? ಹಾಗಾದರೆ ಈ ಶತಯೋಜನ ವಿಸ್ತಾರವಾದ ಕಡಲೊಡಲನ್ನು ಹೇಗೆ ದಾಟಿ ಬಂದೆ ಹನುಮ? ನನ್ನನ್ನು ಪರೀಕ್ಷಿಸುವೆಯಾ ಮಾತ? ಪರೀಕ್ಷಿಸಿದರಲ್ಲವೇ ಹನುಮ ಫಲಿತಾಂಶ ತಿಳಿಯುವುದು? ಅಮ್ಮ, ನನ್ನಂತೆಯೇ ಗುಡ್ಡಗಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದು ಜೀವಿಸುತ್ತಿದ್ದ ಆ ಅಗಸ್ತ್ಯ ಮಹಾಮುನಿಯು ಸಪ್ತ ಮಹಾಸಮುದ್ರಗಳನ್ನು ಹೇಗೆ ಏಕಾಪೋಷಣ ಮಾಡಿದನಮ್ಮ? ಸತತ ಸಾಧನೆ ಎಂಬ ಕ್ರಿಯಾಸಿದ್ಧಿಯಿಂದ. ಅದೇ ಕ್ರಿಯಾಸಿದ್ಧಿ ಎಂಬ ಮಹಾವಿದ್ಯೆಯಿಂದಲೇ ಈ ನಿಮ್ಮ ಹನುಮ ಧ್ಯಾನವನಾದಿ ಸಾಂಖ್ಯಾಯೋಗಗಳನ್ನು, ಶ್ವಾಸ ಬಂಧನಾದಿ ಸಪ್ತ ಹಠಯೋಗಗಳನ್ನು ಕಲಿತವನಮ್ಮ. ಅಮ್ಮ, ನಿಮ್ಮ ರಮಣನ ನಾಮಸ್ಮರಣೆ ಮಾತ್ರದಿಂದಲೇ ಆ ತೆಂಕಣ ಕಡಲನ್ನು ಕಾಲುವೆಯೋಪಾದಿಯಿಂದ ದಾಟಿ ಬಂದೆನಮ್ಮ. ಆಂಜನೇಯ, ಹಾಗಾದರೆ ಈ ಘನತರವಾದ ವಿದ್ಯೆಯನ್ನೆಲ್ಲ ನೀನು ಯಾರಿಂದ ಕಲಿತೆ ಹನುಮ? ಮಾತೃದೇವೋಭವ, ಮಾತೃದೇವೋಭವ ಎಂಬ ವೇದವಾಣಿಯ ಆಧಾರದ ಮೇಲೆ ಅಚಲವಾದ ನಂಬಿಕೆ ಇಟ್ಟು ನನ್ನ ತಮ್ಮನಿಂದಲೇ ಎಲ್ಲವನ್ನೂ ಕಲಿತೆನಮ್ಮ. ಅಮ್ಮ, ಈ ಜಗತ್ತಿನಲ್ಲಿ ತಾಯಿಗೆ ಮಿಗಿಲಾದ ಗುರು ದೈವ ಯಾವುದೂ ಇಲ್ಲವೆಂದೇ
ಭಾವನೆ. ಆಂಜನೇಯ, ಹಾಗಾದರೆ ನನ್ನ ಸ್ವಾಮಿ ಶ್ರೀರಾಮಚಂದ್ರನಿಂದ ಕಲಿತುಕೊಂಡ ವಿದ್ಯೆ ಯಾವುದು? ಅಮ್ಮ, ನೀವಿನ್ನೂ ಈ ಕಾಡು ನಾಡಿನ ಕವಿಯನ್ನು ಪರೀಕ್ಷಿಸುವುದೇ ಆದರೆ ಮನಸ್ಸ ಒಪ್ಪಿದಲ್ಲಿ ಅನ್ಯತಃ ಭಾವಿಸದೆ ನನ್ನ ಈ ಭುಜದ ಮೇಲೆ ಕುಳಿತುಕೊಳ್ಳಿ. ನಿಮ್ಮನ್ನು ಕ್ಷಣಾರ್ಧದಲ್ಲಿ ಶ್ರೀರಾಮಚಂದ್ರನ ಬಳಿಗೆ ಕರೆದೊಯ್ದು ಬಿಡಬೇಕು. ಅಮ್ಮ ಎಂದು ಅತಿ ವಿನಯದಿಂದ ಬಂದು ಕಾಣಿಸಲೇಬೇಕೆಂದು ಕಾದು ತಾಳವೆಂದಿರುವ ಪಾಪಿ, ನಿನ್ನ ಮುಖವನ್ನು ತೋರಿಸಬೇಡ. ನಾನು ಮಾಯಾವಿ ರಾವಣನಲ್ಲ ತಾಯಿ, ನಿನ್ನೊಡೆಯ ಶ್ರೀರಾಮಚಂದ್ರನ ಪರಮ ಭಕ್ತನಮ್ಮ, ಪರಮ ಭಕ್ತ. ನನ್ನನ್ನು ನಂಬಿ ತಾಯಿ, ನಂಬಿ. ನಂಬಲಾರೆ, ಹೊರಡಿಲ್ಲಿಂದ. ಅಯ್ಯೋ, ನಾನೀಗ ಏನು ಮಾಡಲಿ, ನಾನೀಗ ಏನು ಮಾಡಲಿ? ಶ್ರೀರಾಮಚಂದ್ರ ದೇವ, ರಘುವೀರ, ನಿನ್ನ ನಿಜಮೂರ್ತಿಮಂತ ಸ್ವರೂಪವನ್ನಾದರೂ ಈ ಹನುಮಂತನ ಹೃದಯ ಮಧ್ಯದಲ್ಲಿ ನಿಲ್ಲಿಸು ದೇವ, ನಿಲ್ಲಿಸು. ಎಡಬಡಿರುವುದಕ್ಕೂ ಸೈ ಮಾತಿಗೆ ನನ್ನನ್ನು ನಂಬುವಂತೆ ಮಾಡಿ ನನ್ನ ದೂತ ಲಕ್ಷಣವನ್ನು ನಿತ್ಯ ಸತ್ಯವನ್ನಾಗಿಸಿದ್ದಾರೆ. ನಿತ್ಯ ಸತ್ಯವನ್ನ ಇಲ್ಲ ಇಲ್ಲ, ಎದೆಬಡಿದುಕೊಂಡರಲ್ಲ, ತಲೆ ಹೊಡೆದುಕೊಂಡರಲ್ಲ, ಮತ್ತೆ ಹಿಂದಿರುಗಿ ಹೋಗಿ ಸಾಕ್ಷಾತ್ ಶ್ರೀರಾಮಚಂದ್ರನನ್ನೇ ಕರೆತಂದು ನಿಲ್ಲಿಸಿದರು. ಇದೆಲ್ಲವೂ ಹಾವಾಡಿನ ಮೋಡಿ ಎಂದು ಮೂದಲಿಸಿ ಬಿಡುತ್ತಾಳೆ ಮಾತು, ಮೂದಲಿಸಿ ಬಿಡುತ್ತಾಳೆ, ಮೂದಲಿಸಿ ಏನು ಮಾಡಲಿ, ನಾನೇನು ಮಾಡಲಿ? ರಾಮಚಂದ್ರ, ರಾಮಚಂದ್ರ, ರಾಮ ಮರೆತಿದ್ದೆ, ಈಗ ನೆನಪಾಯಿತು. ಮಾತಾ, ಸ್ವೀಕರಿಸಿ ಮಾತಾ. ಏನದು? ಮುದ್ರಿಕೆ ತಾಯಿ. ಅದೇನು ಮಾಯಾಮುದ್ರಿಕೆ? ಮಾಯಾಮುದ್ರಿಕೆ ಅಲ್ಲಮ್ಮ, ಶ್ರೀರಾಮ ಘನಮುದ್ರಿಕೆ. ಮಂತಹ ಮಹಾ ಮಾಯಾವಿಗಳಿಗೆ ಇಂತಹ ಮುದ್ರಿಕೆಯನ್ನು ಸೃಷ್ಟಿಸುವುದು ಕಷ್ಟಕರವೇನಲ್ಲ. ಸಂದೇಹ ಬೇಡಮ್ಮ,
ಕೇಡಿಗ ರಾವಣನಲ್ಲ, ಕೂಡದ ಹನುಮಂತನೆಂದು. ನಂಬುತ್ತೇನೆ ಆಂಜನೇಯ, ನಂಬುತ್ತೇನೆ. ನೀನು ನಿಜವಾಗಿಯೂ ರಾಮ. ತಮ್ಮನ್ನು ಸಂದರ್ಶಿಸಿದ ಪ್ರಭುವಿಗಾಗಿ ಎನ್ನಪ್ಪ ಶ್ರೀರಾಮಚಂದ್ರನಿಗೆ ಅರ್ಪಿಸಲು ತಮ್ಮಲ್ಲಿರುವ ಯಾವುದಾದರೂ ಅಭಿಜ್ಞಾನ ವಸ್ತುವನ್ನು ದಯಪಾಲಿಸುವಿರಾ ಮಾತಾ? ತೆಗೆದುಕೊಳ್ಳ. ನನ್ನನ್ನು ನೋಡಿದ ನೆನಪಿಗಾಗಿ ನನ್ನ ಸ್ವಾಮಿಗೆ ಈ ಚೂಡಾರತ್ನವನ್ನು ಅರ್ಪಿಸು. ಮಾತಾ, ಶ್ರೀರಾಮಚಂದ್ರ ಪ್ರಭುವಿಗೆ ಏನೆಂದು ವಾರ್ತೆಯನ್ನು ತಿಳಿಸಲಿ ಮಾತಾ? ಆಂಜನೇಯ, ನಾನು ಜನಕ ರಾಜನ ಸಾಕು ಮಗಳು ಮಾತ್ರವಲ್ಲ, ದಶರಥ ರಾಜನ ಹಿರಿಯ ಸೊಸೆಯಷ್ಟೇ ಅಲ್ಲ, ಶ್ರೀರಾಮಚಂದ್ರನ ನಿಜ ಧರ್ಮ ಪತ್ನಿ ಎಂಬುದು ಎಷ್ಟು ಸತ್ಯವೋ, ದಶಕಂಠ ರಾವಣನ ಹಿರಿಯ ಮಗಳೆಂಬುದು ಅಷ್ಟೇ ಸತ್ಯ. ಹೌದು ಆಂಜನೇಯ, ಈ ಸತ್ಯವನ್ನು ನನ್ನ ಸ್ವಾಮಿ ಶ್ರೀರಾಮಚಂದ್ರನಿಗೆ ತಿಳಿಸು. ಹಾಗೆ ಇನ್ನೊಂದು ಮಾಸದ ಅವಧಿಯೊಳಗಾಗಿ ಈ ಬಂಧನದಿಂದ ನನ್ನನ್ನು ಮುಕ್ತಿಗೊಳಿಸದಿದ್ದರೆ ಈ ಸೀತೆಯ ಮುಕ್ತಿನ ಅಗ್ನಿ ಪ್ರವೇಶ ಒಂದೇ ಎಂದು ತಿಳಿಸಿ. ರಾಕ್ಷಸರು ಇತ್ತಲೇ ಬರುತ್ತಿರುವುದು, ನೀನು ಬೇಗನೆ ಮರೆಯಾಗು. ಹೆದರಬೇಡಿ ಮಾತಾ. ಲೋಕಾಂತರಗಳಲ್ಲಿ ಕಟ್ಟಾಳಿ ಮಾಡುತ್ತಿರುವ ಪರನಾರಿಚೋರ ಪ್ರಚಂಡ ರಾವಣನನ್ನು ಸಂದರ್ಶಿಸಿ ಸಂಧಾನ ಮಾಡಿಕೊಂಡೇ ಎಂದಿರುತ್ತೇನೆ. ಅವರ ಮನೆಗೆ ಬಂದ ಹಿರಿಯ ಮಗಳಂತೆ ಹಾಯಾಗಿರಬಹುದು. ಜಯ ರಘುವೀರ ಸಮರ್ಥ. ವಾನರ ಮಾತ್ರನಾದರೂ ಕೋಟಿ ಸೂರ್ಯ ತೇಜೋ ವಿರಾಜಮಾನವಾಗಿ ರಾರಾಜಿಸುತ್ತಿದ್ದಾನೆ. ಸಾಮಂತ ಪುತ್ರನಾದರೂ ಸಮಸ್ತ ಜಗತ್ತಿನ ಪ್ರಾಣದೇವರೇ ಸಾಕ್ಷಾತ್ಕರಿಸಿ ಬಂದಂತೆ ಕಂಗೊಳಿಸುತ್ತಿದ್ದಾನೆ. ಆದರೆ ಅಕ್ಷಯ ಕುಮಾರನನ್ನು ಸಂಹರಿಸಿ ಅಶೋಕವನವನ್ನೆಲ್ಲ ಧ್ವಂಸ ಮಾಡಿದ ಇವನು ವಿಶ್ವವನ್ನೇನಾದರೂ ಸೈ ಕೊಚ್ಚಿ ಕಡಿದಿರಲೇಬೇಕೆಂಬ ಕ್ರೋಧ ನಾವು ಔಷಧಂತೆ ನನ್ನ ಮೈತುಂಬಿ ಹರಿಯುತ್ತಿದೆ. ಏಕನಾದ ಬಾಲ್ಯದಲ್ಲಿಯೇ ಮಹೇಂದ್ರನನ್ನು ಜಯಿಸಿದನೆಂಬ ಅಹಂಕಾರದಿಂದ ಮರೆಯಬೇಡ. ಕ್ರೋಧ ಎಂಬ ಪದದ ಹುಟ್ಟುಗುಣವೇ ಹಾಗೆ. ಅದನ್ನು ನಿನ್ನಂತಹ ನವಪೀಳಿಗೆ ಯುವಕರು ಸುಟ್ಟು ಭಸ್ಮ ಮಾಡಿಬಿಡಬೇಕು. ಸಾಕು ಬಾಯಿ ಮುಚ್ಚು
ಪ್ರತಿಷ್ಠಿತ ಪುರುಷ. ಕೇವಲ ಕಿಷ್ಕಿಂದೆಯ ವಾನರರಿಂದ ಉಪದೇಶವನ್ನಾಗಲಿ ಉಪಕಾರವನ್ನಾಗಲಿ ಬಯಸಿ ಬಾಳುವಷ್ಟು ಮೂರ್ಖರಲ್ಲ ನಾವು. ಮೇಘನಾದ, ನಾನಾರು ಬಲ್ಲೆಯ? ಬಲ್ಲೆ, ಚೆನ್ನಾಗಿ ಬಲ್ಲೆ. ಕಾಡು ಮೇಘಗಳಲ್ಲಿ ಕಾಗಿ ಕಸುರೆಗಳನ್ನು ತಿಂದು ಜೀವಿಸುವ ಹೋರಗ ನೀನು. ಕೇವಲ ಗೆಡ್ಡೆ ಕೆಲಸಗಳನ್ನು ತಿಂದುಕೊಂಡು ಭೂಗುಣ ವಿಶೇಷದಿಂದ ಬೋಧನೆಯಂತೆ ಮೆರೆಯುತ್ತಿರುವ ಮದಾನ ಮಂಗ. ಅಷ್ಟೇ ಅಲ್ಲ ಮೇಘನಾದ, ಹುಟ್ಟಿದೊಡನೆ ಅಂತರಿಕ್ಷಕ್ಕೆ ಹಾರಿ ಉದಯಿಸುತ್ತಿದ್ದ ಬಾಲಭಾಸ್ಕರನನ್ನು ಚಕ್ಕೋದದ ಹಂಡೆಂದು ಭಾವಿಸಿ ನುಂಗಲು ಹೋದ ಹಂಪೆಯ ನಾಡಿನ ಹಮ್ಮೀರ ನಾನು. ಇನ್ನೂ ಹೇಳುವುದಾದರೆ ದಿನಾಂತ ಕಾಲದಲ್ಲಿ ಸುತ್ತುವ ಸಪ್ತಾಶ್ವಗಳ ವೇಗವನ್ನು ಕೇವಲ ಹಿನ್ನಡೆಯಿಂದಲೇ ಧಿಕ್ಕರಿಸಿದ ವೀರ ವಾನರ ಕಿಶೋರ. ಅದು ನಿನ್ನಿಂದಾಗದ ಕಾರ್ಯ. ಹೋಗಿ ಆ ನಿನ್ನ ತಂದೆ ರಾವಣನನ್ನು ಕಳುಹಿಸು. ಏನು, ನನ್ನ ತಂದೆಯನ್ನು ಕಳುಹಿಸಬೇಕೆ? ಈಗಲೇ ನಿನ್ನನ್ನು ಬ್ರಹ್ಮಾಸ್ತ್ರದಿಂದ ಬಂಧಿಸಿ ನನ್ನ ತಂದೆಯ ಪಾದ ಸನ್ನಿಧಿಯಲ್ಲಿ ಕಿರುತ್ತೇನೆ ಮರಾಂಧ ಮಂಗ. ಬ್ರಹ್ಮಾಸ್ತ್ರಕ್ಕೆ ಹಿಂದೊಮ್ಮೆ ಬ್ರಹ್ಮದೇವನಿಗೆ ಮಾತು ಕೊಟ್ಟಿದ್ದೆ. ಒಂದು ಮುಹೂರ್ತ ಕಾಲ ನಿನ್ನ ಅಸ್ತ್ರಕ್ಕೆ ಬಂದಿಯಾಗುವುದು. ಮೇಘನಾದ, ಪ್ರಯೋಗಿಸು ಬ್ರಹ್ಮಾಸ್ತ್ರವನ್ನು. ವಿಭೀಷಣ ಸಹಸ್ರಾರು ದಾನವ ವೀರರಿಂದ ಪರಿವೇಷ್ಟಿತನಾದ ಈ ಲಂಕೇಶ್ವರನ ಲಂಕೆಯಲ್ಲಿ ಸಾಮಾನ್ಯ ಕೋಡಗನ ಅಟ್ಟಹಾಸವೇ. ದೇವ ಗಂಧರ್ವ ಕಿನ್ನರ ಕಿಂಪುರುಷರು ಸಹ ಪ್ರವೇಶಿಸಲಾಗದ ಶೋಕವನ್ನಕ್ಕೆ ಸಾಮಾನ್ಯ ಕೋಡಗನ ಪ್ರವೇಶವೆಂದರೇನು? ಗಗನ ಚುಂಬಿಗಳಾದ ವೃಕ್ಷಗಳನ್ನು ಭಂಗಿಸುವುದೆಂದರೆ ರಣ ವಿಚಕ್ಷಣರಾದ ಅಕ್ಷಯ ಕುಮಾರಾದಿ ರಾಕ್ಷಸ ವೀರಾಗ್ರಣಿಗಳನ್ನು ವಧಿಸುವುದೆಂದರೆ ಅಶೋಕವನವನ್ನೆಲ್ಲ ಧ್ವಂಸ ಮಾಡುವುದೆಂದರೇನು? ಆಶ್ಚರ್ಯ, ಪರಮಾಶ್ಚರ್ಯ. ಆ ಸಾಮಾನ್ಯ ಕೋಡಗನನ್ನು ಬಂಧಿಸಿ ತರಲು ಯಾರಿಂದಲೂ ಸಾಧ್ಯವಾಗಲಿಲ್ಲವೆಂದರೆ ಏ ವಿಂಶತಿ ಭುಜ ದಶಕಂಠ ರಾವಣನಿಗೆ ಅಪಮಾನವೇ ಸರಿ, ಅಪಮಾನವೇ ಸರಿ. ಆದರೂ ನಾವು ಎಣಿಸಿದಂತೆ ಅದು ಸಾಮಾನ್ಯ ಕೋಡಗವಾಗಿರಲಾರದು. ನಿಜಾಜನಕ, ಅದು ಸಾಮಾನ್ಯ ಕೋಡಗವಲ್ಲ, ಮಹಾಶಕ್ತಿಯುತವಾದ ವಿಷ್ಣುವಾದ ಕೋಡಗ. ಅದನ್ನು ಬ್ರಹ್ಮಾಸ್ತ್ರದಿಂದ ಬಂಧಿಸಿ ಸೆಳೆದು ತಂದಿದ್ದೇನೆ. ಬ್ರಹ್ಮಾಸ್ತ್ರದಿಂದ ಬಂಧಿಸಿರುವೆಯ? ಏನು ಆಶ್ಚರ್ಯ!
ಆಶ್ಚರ್ಯ! ಈ ವಾನರ ಕೋಡಗ ಮಾತ್ರ ಅದು ದೈವಕಲೆ ಶೋಭಿತನಾಗಿ ದಿವ್ಯ ತೇಜೋಮಯನಾಗಿದ್ದಾನೆ. ಇವನನ್ನು ನೋಡುತ್ತಿದ್ದರೆ ನಂದೀಶ್ವರನ ನೆನಪಾಗುವುದಲ್ಲ. ಹಿಂದೊಮ್ಮೆ ನಾನು ಕೈಲಾಸಕ್ಕೆ ಹೋಗಿದ್ದಾಗ ನನ್ನಿಂದ ಅಪಮಾನಿತನಾಗಿ ನನಗೆ ಶಾಪವನ್ನಿತ್ತ ಆ ನಂದೀಶ್ವರನು ಇವನೇ ಆಗಿರಬಹುದೇ? ಬ್ರಹ್ಮದೇವರಿಗಿಂತ ವಾಗ್ದಾನವನ್ನು ಬ್ರಹ್ಮಾಸ್ತ್ರದವರನ್ನು ಕೋಡಗವಾನರ ಏ ರಾಜಸಭೆಯಲ್ಲಿ ಯಾರಿಗಾಗಿ ಸುತ್ತಲೂ ಹುಡುಕುತ್ತಿರುವೆ? ಈ ಸಭೆಯಲ್ಲಿ ರಾವಣನೆಂಬುವವನು ಯಾರು ಮಹಾಶಯ? ಆಂಜನೇಯ ಸಹಸ್ರಾರು ಮಾಯಾವಿ ದಾನವರಿಂದ ಪರಿವೇಷ್ಟಿತನಾಗಿ ಈ ಲಂಕಾ ಶಾಲುಬೋಧ ರಾಘವರಾವೇಂದ್ರ ನಾಳೆ. ಓಹೋ, ರಾವಣನೆಂದರೆ ನೀನೇಯೋ? ಇರೋ ಈ ರಾಜದೂತನ ಪ್ರಣಾಮಗಳು. ನೀನು ರಾಜದೂತನೇ? ನಿನ್ನನ್ನು ದೂತನನ್ನಾಗಿ ಕಳಿಸಿದ ಆ ರಾಜಶ್ರೇಷ್ಠನಾದರೂ ಯಾರು? ರಾವಣೇಶ್ವರ, ಕಿಷ್ಕಿಂಧಾಧಿಪತಿಯಾದ ಸುಗ್ರೀವರಾಜೇಂದ್ರನ ಆಜ್ಞೆಯಂತೆ ಶ್ರೀರಾಮಚಂದ್ರನ ಕಾರ್ಯಾರ್ಥಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಅಂದರೆ ನೀನು ರಾಮರಾಯಭಾರಿ? ಹೌದು ರಾವಣೇಶ್ವರ, ನಾನಾರೆಂಬುದು ನಿನಗೀಗಾಗಲೇ ಅರಿವಾಗಿರಬಹುದು. ಅಂಜನಾ ಸಂಜಾತನಾಗಿ ವಾಯುದೇವನ ವರಪುತ್ರನೆಂದೆನಿಸಿ ಬದುಕಿ ಬಾಳುತ್ತಿರುವ ವೀರನಾದರೂ ನಿನ್ನ ಹಿತವನ್ನೇ ಬಯಸಿ ಬಂದಿರುವ ಮಿತ್ರನೂ ಹೌದು. ಆಂಜನೇಯ, ವಾನರೊಡನೆ ಮಿತ್ರತ್ವವನ್ನಾಗಲಿ ಭ್ರಾತೃತ್ವವನ್ನಾಗಲಿ ಬಯಸಿ ಬಾಳತಕ್ಕವನು ಆ ನಿನ್ನ ಕೋದಂಡ ರಾಮನೇ ಪರಂತು ಹೇ ದಶಕಂಠ ರಾವಣನಲ್ಲ. ಈ ಪ್ರತಿಷ್ಠೆಯೇ ನಿನಗೆ ಕಾರಣೀಭೂತವಾದ ಮೃತ್ಯು. ಮೂರ್ಖ ಮೃತ್ಯು ದೇವತೆ ನನ್ನ ಅಂಗ ಭೂಮಿಯ ಮೇಲೆ ನರ್ತಿಸುತ್ತಿರುವ ನೃತ್ಯಗಾತಿ. ಅಂದರೆ ನಿನ್ನ ಅಂಗೈ ಮೇಲೆಯೇ ಇದೆ ನಿನ್ನ ಭಾಗದ ಅಪಮೃತ್ಯು, ಅಪಜಯ. ಆಂಜನೇಯ, ಈ ರಾವಣನ ಹೆಸರಿಗೆ ಅಪಜಯದ ಪರಿಚಯವೇ ಇಲ್ಲ. ಅಂದ ಮೇಲೆ ಅನೇಕ ಬಾರಿ ಅಪಜಯವನ್ನು ನಂಬಿರುವ ರಾವಣನ ಇತಿಹಾಸ ಕೇಳಿರುವೆನಲ್ಲ. ಆ ರಾವಣನಾರು? ಆಂಜನೇಯ, ಕೊಚ್ಚಿಕೊಳ್ಳುತ್ತಿರುವ ನೀನೇ ಅನೇಕ ಬಾರಿ ಅಪಜಯವನ್ನು ಹೊಂದಿರುವೆ. ರಾವಣೇಂದ್ರ, ಮರೆತಿದ್ದರೆ ಜ್ಞಾಪಿಸಿಕೋ.
ಶಿಕ್ಷೆ ಆಂಜನೇಯ, ಅಷ್ಟದಿಕ್ಪಾಲಕರನ್ನೆಲ್ಲ ಕಟ್ಟಾಳಿ ಬಾಳುತ್ತಿರುವ ಈ ರಾವಣ ಸಾರ್ವಭೌಮನಿಗೆ ಶಿಕ್ಷೆ. ಮೂರ್ಖ ರಾವಣೇಂದ್ರ, ನಿನ್ನಿ ಬಾಹುಬಲ, ನಿನ್ನಿ ಅಷ್ಟೈಶ್ವರ್ಯ, ನಿನ್ನಿ ದುರಹಂಕಾರ ಇವುಗಳೆಲ್ಲವೂ ಎಷ್ಟು ಕಾಲ ನಿನ್ನೊಡನಿರುವು ಬಲ್ಲೆಯ? ಪ್ರಭು ಲಂಕೇಶ್ವರ, ಪ್ರಕ್ಷಿಪ್ತನಾಗದೆ ಪರ್ಯಾಲೋಚಿಸಿ ನೋಡು. ಹಿತವಚನವನ್ನು ನುಡಿಯುತ್ತಿರುವ ಈ ವಾನರನಾದ ವಾಯುಪುತ್ರ ನಿಜವಾಗಿಯೂ ಕಿಷ್ಕಿಂಧೆಯ ರಾಜಕಾರಣಿಯೇ? ಛೀ, ರಾತ್ರದ್ರೋಹಿ, ಏನು ಹೇಳಿದೆ? ಈ ವಾನರ ಕಿಷ್ಕಿಂಧೆಯ ಮಹಾ ರಾಜಕಾರಣಿಯೇ? ನೀನು ನನ್ನ ಸಹೋದರನೇ. ಮಹತ್ತ ಪ್ರಭು, ನನ್ನ ವಿರುದ್ಧ ಮಾತನಾಡುವ ಈ ದಾಯಾದಿ ವಿಭೀಷಣನನ್ನು ಈ ಸಭೆಯಿಂದ ಹೊರತಳ್ಳು. ಲಂಕೇಶ್ವರ, ಪರಿವಾರ ದೇವತೆಗಳ ಬಲವಿದೆ ಎಂದು ಬಾಯಿಗೆ ಬಂದಂತೆ ಬಡಬಡಿಸಿ ನುಡಿಯಬೇಡ. ತಾಳಿಬಾಡು, ಇಲ್ಲವಾದಲ್ಲಿ ಕುಲಕ್ಕೆ ಮೃತ್ಯು, ಕೊಡಲಿಯ ಕಾವು ಎಂಬ ದ್ರಾವಿಡ ಗಾದೆ ಅನುಭವ ವೇದ್ಯವಾದೀತು. ಲಂಕೇಶ್ವರ, ನೀನು ನನ್ನನ್ನು ತಮ್ಮನೆಂದು ಆಧರಿಸಿದರೂ ಚಿಂತೆ ಇಲ್ಲ. ಅಣ್ಣನೆಂಬ ಗೌರವದಿಂದ ನಿನ್ನ ಶ್ರೇಯಸ್ಸಿಗಾಗಿ ಹೇಳುತ್ತಿದ್ದೇನೆ. ರಾವಣೇಶ್ವರ ದೈತ್ಯ ದಾನವ ಚಕ್ರವರ್ತಿ ಎಂದು ಹೇಳುತ್ತಿರುವ ಲೋಕಾತ್ರಯಗಳು ರಾಮ ಪತ್ನಿಯನ್ನು ಅಪಹರಿಸಿ ಕದ್ದು ತಂದ ಚೋರ ಚಕ್ರವರ್ತಿ ಎಂದು ತೆಗಳುವ ಮುನ್ನ ಎಚ್ಚೆತ್ತಿಕೊ. ಅತಿ ಮಾನವನಾದ ರಾಮನೊಂದಿಗೆ ವೈರತ್ವ ಬೇಡ. ವಿಶಿಷ್ಟ ಸೃಷ್ಟಿಯೇ ಬೆಚ್ಚಿ ಬೆರಗಾಗಿ ಬಿಮ್ಮನೆ ನೋಡುವ ರಾಮ ರಾವಣರ ಸಮರಾಂಗಣದಲ್ಲಿ ನಿನಗೆಂದಿಗೂ ಜಯವಿಲ್ಲ. ರಾವಣೇಶ್ವರ, ಆ ಸಂಗ್ರಾಮದಲ್ಲಿ ನಿನಗೆಂದಿಗೂ ಜಯವಿಲ್ಲ. ಹೆಣ್ಣು ಕೊಟ್ಟ ಮಾವ, ಕಣ್ಣು ಕೊಟ್ಟ ದೈವ ಎಂಬ ಗಾದೆಗನುಗುಣವಾಗಿ ನನ್ನಪ್ಪ ಶ್ರೀರಾಮಚಂದ್ರನಿಂದ ಪಾದಪೂಜೆ ಮಾಡಿಸಿಕೋ. ಅಂದರೆ ಅಶೋಕವನದಲ್ಲಿರುವ ಸೀತಾಮಾತೆಯನ್ನು ಕರೆತಂದು ಮಂಗಳ ಸ್ನಾನ ಮಾಡಿಸಿ ಈ ಸಭಾಂಗಣದ ಒಂದು ಪಾರ್ಶ್ವದಲ್ಲಿ ನಿಲ್ಲಿಸಿ ಕಾಯ ವಾಚ ಮನಸ ನಾನು ಮಾಡಿದ ಪರನಾರಿ ಚೌರ್ಯ ಮಹಾಪರಾಧವಾಯಿತೆಂದು ರಾಮರಾಮ ಎಂದು ರಾಮದೂತನಾದ ನನ್ನ ನಿನ್ನ ಜೀವನ ಇಂದಿಗೆ ಪರಿಸಮಾಪ್ತಿ. ಶಾಂತನಾಗು. ರಾಯಭಾರಿಯಾಗಿ ಬಂದವರನ್ನು ರಾಕ್ಷಸತನದಿಂದ ಕೊಲ್ಲುವುದು ಚಕ್ರೇಶ್ವರನಾದ ನಿನಗೆ ಶೋಭೆಯಲ್ಲ. ನೀನು ಶಾಸ್ತ್ರಜ್ಞನು, ಧರ್ಮ ಸ್ವರೂಪವನ್ನರಿತವನು, ಮಹಾ ತಪಸ್ವಿ. ಪ್ರಾಜ್ಞನಾದ ನೀನು ಅಜ್ಞಾನಿಯಂತೆ ವರ್ತಿಸುವುದು ಅಪರಾಧ. ಹಾಗಾದರೆ ಈ ವಾನರನಿಗೆ ನೆನಪಿರುವಂತೆ ಮಾಡಬಹುದಾದ ಶಿಕ್ಷೆ? ಜನಕ, ಈ ವಾನರನಿಗೆ ಮುಖ್ಯವಾದ ಅಂಗವೆಂದರೆ ಆ ಲಾಂಗೂಲ. ಅದನ್ನು ವಿಲೋಪಗೊಳಿಸಿದರೆ ಆಯಿತು. ಹಾಗಾದರೆ ತೈಲದಿಂದ ವಸ್ತ್ರಗಳನ್ನು ಈತನ ಲಾಂಗೂಲಕ್ಕೆ ಸುತ್ತಿ ಬೆಂಕಿ ಹತ್ತಿ
ಈಗೇನು ಮಾಡಲಿ ಈಗೇನು ಮಾಡಲಿ? ಅಗ್ರಜ, ದುಃಖಿಸದಿರು. ಸೀತಾಮಾತೆಯ ಅನ್ವೇಷಣಕ್ಕಾಗಿ ದಕ್ಷಿಣ ದಿಕ್ಕಿನಲ್ಲಿ ಹೋಗಿರುವ ಆಂಜನೇಯನು ಶುಭವಾರ್ತೆಯನ್ನು ತರುವ ನಂಬಿಕೆ ನನಗುಂಟಾಗಿದೆ. ಲಕ್ಷ್ಮಣ, ನಾನು ಅದೇ ವಿಶ್ವಾಸದಿಂದಲೇ ಇರುವುದು. ವೀರ ಸಮರ್ಥ ಹೋದ ಕಾರ್ಯವೇನಾಯಿತು ಆಂಜನೇಯ? ಪ್ರಭು, ತಮ್ಮ ಕೃಪಾಶೀರ್ವಾದದಿಂದ ಸರ್ವವೂ ಶುಭಪ್ರದವಾಯಿತು. ಶತಯೋಜನ ವಿಸ್ತೀರ್ಣವುಳ್ಳ ದಕ್ಷಿಣ ಅಕ್ಷೋಭ್ಯ ಮಹಾಸಮುದ್ರವನ್ನು ವಾಯುವೇಗದಿಂದ ಹಾರಿದ ನಾನು ಕಾನಗರವನ್ನು ಪ್ರವೇಶಿಸಿದೆ. ಅಲ್ಲಿ ಮಹಾ ದುಃಖಿತಳಾಗಿದ್ದ ಸೀತಾಮಾತೆಯನ್ನು ಕಂಡು ಮುದ್ರಿಕೆಯನ್ನು ಕೊಟ್ಟೆ. ಪ್ರಭು, ಮುದ್ರಿಕೆಯನ್ನು ನೋಡಿ ತಮ್ಮ ಕುಶಲವಾರ್ತೆಯನ್ನು ಕೇಳಿದ ಸೀತಾಮಾತೆಗೆ ಉಂಟಾದ ಆನಂದ ವರ್ಣಿಸಲಸದರ. ಪ್ರಭು, ಮಾತೆಯನ್ನು ಕಂಡ ಕುರುಹಿಗಾಗಿ ತಮಗಿದನ್ನು ಕೊಡುವಂತೆ ಚೂಡಾರತ್ನವನ್ನು ದಯಪಾಲಿಸಲು ಸ್ವೀಕರಿಸಿದೆ. ಸೀತಾ, ಆಂಜನೇಯ, ಶತಯೋಜನ ವಿಸ್ತೀರ್ಣವಾದ ಸಮುದ್ರವನ್ನು ಲಕ್ಷ್ಯವಿಲ್ಲದೆ ಲಂಘಿಸಿ ಆ ದುರುಳನಾದ ರಾವಣನ ನೆಲೆಯನ್ನು ಕಂಡು ಮಾತೆಯಾದ ಸೀತಾದೇವಿಯ ಕುಶಲವಾರ್ತೆಯನ್ನು ನನಗೆ ತಿಳಿಸಿ ನನಗೆ ಅತ್ಯಾನಂದವನ್ನು ಉಂಟು ಮಾಡಿರಬೇಕು. ನಿನ್ನ ಸಾಹಸ, ಭಕ್ತಿ, ಮೇಧೆ, ಶ್ರದ್ಧೆಯು ಈ ಜಗತ್ತಿನಲ್ಲಿ ಚಿರಸ್ಥಾಯಿಯಾಗಿ ಉಳಿದಿರಲಿ. ಇಂತಹ ಸಂತೋಷ ಸಮಯದಲ್ಲಿ ನಾನು ನಿನಗೇನನ್ನು ಕೊಡಲು ಆಂಜನೇಯ? ನಾನು ಬೇರೇನನ್ನೂ ಬೇಡಲಾರೆ. ಸದಾ ತಮ್ಮ ಪಾದಸೇವಾ ಕೈಂಕರ್ಯ ಭಾಗ್ಯವನ್ನು ದಯಪಾಲಿಸುತ್ತೆಯಾ?
ಪ್ರಭು ಶ್ರೀರಾಮಚಂದ್ರ, ಯಾರೋ ವಿಭೀಷಣನಂತೆ, ರಾವಣೇಶ್ವರನ ಅನುಜನಂತೆ ತಮ್ಮ ಆಶ್ರಯದಲ್ಲಿ ಶರಣು ಬೇಡಿ ಬಂದಿದ್ದಾನೆ ಪ್ರಭು. ಯಾರು? ವಿಭೀಷಣನೇ? ಆಂಜನೇಯ, ಸೀತಾನ್ವೇಷಣೆಯ ಕಾರ್ಯದಲ್ಲಿ ರಾವಣೇಶ್ವರನ ಆಸ್ಥಾನಕ್ಕೆ ಹೋಗಿದ್ದಾಗ ವಿಭೀಷಣನ ಗುಣವೈಶಿಷ್ಟ್ಯತೆ ಬಗ್ಗೆ ನಿನಗೇನಾದರೂ ತಿಳಿದಿದೆಯೇ? ಪ್ರಭು, ವಿಭೀಷಣ ಕಪಟಿಯಲ್ಲ, ರಾಜನೀತಿ ಬಲ್ಲವನು. ರಾವಣನ ದುಷ್ಕಾರ್ಯಗಳಿಗೆ ಅವನೆಂದೂ ಅನುಮೋದಿಸತಕ್ಕವನಲ್ಲ. ನನ್ನನ್ನು ವಧಿಸುವಂತೆ ರಾವಣನು ತನ್ನವರಿಗೆ ಆಜ್ಞಾಪಿಸಿದಾಗ ದೂತವದೇ ರಾಜಧರ್ಮವಲ್ಲವೆಂದು ಪ್ರತಿಪಾದಿಸಿದ ನ್ಯಾಯವಾದಿಯೂ ಸಹ. ಧರ್ಮ ಸ್ವರೂಪಿ ಶ್ರೀರಾಮಚಂದ್ರ, ನಮೋ ನಮಃ. ನಾನು ರಾವಣೇಶ್ವರನ ಅನುಜ ವಿಭೀಷಣ. ಅಧರ್ಮಶೀಲನು ಅವಿವೇಕಿಯೂ ಆದ ರಾವಣೇಶ್ವರನಿಂದ ಅವಮಾನಿತಗೊಂಡು ಸಕಲವನ್ನು ತ್ಯಜಿಸಿ ಶರಣಾಗತ ರಕ್ಷಕನಾದ ನಿನ್ನ ಆಶಯ ಬೇಡಿ ಬಂದಿದ್ದೆ. ನನ್ನನ್ನು ಅನುಗ್ರಹಿಸಿ ರಕ್ಷಿಸು ದೇವ. ವಿಭೀಷಣ ದೇವ, ನಿನಗೆ ಅಭಯ ಪ್ರದಾನ ಮಾಡುತ್ತಿದ್ದೇನೆ. ನಿಮ್ಮಣ್ಣನಾದ ರಾವಣೇಶ್ವರನನ್ನು ವಧಿಸಿ ಲಂಕಾಪಟ್ಟಣಕ್ಕೆ ನಿನಗೆ ಪಟ್ಟ ಕಟ್ಟುತ್ತೇನೆ. ಆದರೆ ರಾವಣರ ಸಂಗ್ರಾಮದಲ್ಲಿ ನೀನು ನಮಗೆ ಸಹಾಯಕನಾಗಬೇಕು. ಅಗತ್ಯವಾಗಿ ಪ್ರಭು. ರಾಕ್ಷಸರ ಬಲಾಬಲಗಳ ವಿವರ, ಅವರ ಮಾಯ ಮಂತ್ರಗಳೆಲ್ಲವೂ ನನಗೆ ವಿವರವಾಗಿ ಗೊತ್ತಿದೆ. ತತ್ಸಮಯದಲ್ಲಿ ತಿಳಿಸಿ ನಿಮಗೆ ಜಯಪ್ರದವಾಗಲು ಸಹಕರಿಸುತ್ತೇನೆ. ಪ್ರಭು, ವಿಭೀಷಣ ದೇವನಿಗೆ ಲಂಕಾರಾಜ್ಯಕ್ಕೆ ಪಟ್ಟ ಕಟ್ಟುವುದೇನೋ ಸರಿ, ಆದರೆ ಸ್ವಯಂ ಲಂಕೇಶ್ವರನೇ ಶರಣು ಬೇಡಿ ಬಂದರೆ? ಏನು? ಲಂಕೇಶ್ವರನು ಶರಣು ಬೇಡಿ ಬಂದರೆ ಆತನೇ ನಮ್ಮ ಜ್ಯೇಷ್ಠ ಪ್ರಾಪ್ತಿವೆಂದು ಗ್ರಹಿಸಿ ನಮ್ಮ ಅಯೋಧ್ಯ ಪಟ್ಟಣವನ್ನೇ ಆತನಿಗೆ ಬಿಟ್ಟುಕೊಡುತ್ತೇನೆ. ರಾಮಚಂದ್ರ, ನೀನೆಂತಹ ಧರ್ಮ ಸ್ವರೂಪನು. ಧನ್ಯ ತಂದೆ, ಧನ್ಯ. ಪ್ರಭು, ಸಮಸ್ತ ವಾನರ ಸೇನೆ ಸಿದ್ಧವಾಗಿರುವುದು. ಕರ್ತವ್ಯಪರರಾಗಲು ಅಣತಿ ನೀಡು ದೇವ. ಹಾಗೆ ರಾಮಚಂದ್ರ ಪ್ರಭು, ರಣರಂಗಕ್ಕೆ ಪ್ರವೇಶಿಸುವ ಮುನ್ನ ಕ್ಷತ್ರಿಯ ಪದ್ಧತಿಯ ಪ್ರಕಾರ ರಣಕಂಕಣ ಧರಿಸದೆ ಮುಂದಡಿಯಿಡುವಂತಿಲ್ಲ. ರಣಕಂಕಣವನ್ನು ಕಟ್ಟಬೇಕಾದರೆ ತ್ರಿಕಾಲದಲ್ಲಿಯೂ ಗಾಯತ್ರಿ ಮಾತೆಯ ಉಪಾಸನೆ ಮಾಡಿರುವಂತ ಸರ್ವಶ್ರೇಷ್ಠ ದ್ವಿಜೋತ್ತಮನೇ ಬೇಕು. ನಿಜ. ಆದರೆ ಅಂತಹ ಮಹಾಬ್ರಾಹ್ಮಣ ಈ ಸಂದಿಗ್ಧ ಸಮಯದಲ್ಲಿ ಯಾರು ಸಿಗುತ್ತಾರೆ? ಪ್ರಭು, ಸ್ವರ್ಣ ಲಂಕೆಯ ಅಧಿಪತಿ, ನವಕೋಟಿ ಶಿವಾಲಯ ನಿರ್ಮಾಪಕ, ಶಿವಪೂಜ ದುರಂದರ, ಪೌರಸ್ತ್ಯ ವಂಶದ ಪುರೋಹಿತನಾದ ನನ್ನ ಅಗ್ರಜ ರಾವಣೇಶ್ವರನಿಲ್ಲ. ಆತನೇ ಈ ಕಾರ್ಯಕ್ಕೆ ಸರ್ವಶ್ರೇಷ್ಠನು. ಏನು? ರಾವಣೇಶ್ವರರೇ? ಸಮರಕ್ಕೆದುರಾಗುವ ಈ ಸಂದರ್ಭದಲ್ಲಿ ಆತನು ಬರಲುತ್ತಾನೆಯೇ? ಸ್ವಯಂ ನಿರ್ಮಿಸಿದ ಲಂಕೆಯನಾದರೂ ತ್ಯಜಿಸಬಲ್ಲ. ಆದರೆ ಪೌರೋಹಿತ್ಯ ಕಾಯಕಕ್ಕೆ ಎದುರಾಡದೆ ಆಗಮಿಸಿ ಕಾರ್ಯನಿರ್ವಹಿಸುವ ಕುಲಪುರೋಹಿತನು. ಆಗಬಹುದು. ಯುವರಾಜ ಅಂಗದ ಕುಮಾರ, ಶ್ರೀರಾಮಚಂದ್ರ, ಈ ಕಾರ್ಯವನ್ನು ನಿರ್ಭೀತಿಯಿಂದ ನಿರ್ವಹಿಸುವೆಯಾ? ಪ್ರಭು ಶ್ರೀರಾಮಚಂದ್ರ, ನನ್ನ ಪೂರ್ವಜನ್ಮದ ಸುಕೃತವೆಂದೇ ಭಾವಿಸಿ ರಾಯಭಾರಿಯಾಗಿ ರಾವಣೇಶ್ವರನ ಸಂದರ್ಶನ ಮಾಡಿ ಪೌರೋಹಿತ್ಯದ ಕಾರ್ಯಕ್ಕೆ ಆಹ್ವಾನಿಸುತ್ತೇನೆ ಪ್ರಭು. ನಿನಗೆ ಮಂಗಳವಾಗಲಿ. ಹೋಗಿ ಬಾ. ವಿಧಾತ ಬ್ರಹ್ಮದೇವ, ನಿನ್ನದು ಚಿತ್ರಲೀಲೆಯೇ ಸರಿ. ಲಂಕೇಶ್ವರ, ವಿಧಾತ, ಈ ರಾವಣೇಶ್ವರನ ಪ್ರಾರಬ್ಧ ಕರ್ಮವನ್ನು ನಿನ್ನ ಲೇಖನಿಯಿಂದ ಚಿತ್ರಿಸುವಾಗ ಚಿತ್ರ ವಿಚಿತ್ರವಾಗಿ ಚಿತ್ರ ಬಿಡಿಸುವಂತೆ ಚಿತ್ರಿಸಿದೆ ವಿಧಾತ. ದಾನವೇಂದ್ರ, ಸಾರಾಸಾರ ವಿಚಾರ ಮಾಡದೆ ಯಾವ ಕಾರ್ಯವನ್ನೂ ಕೈಗೊಳ್ಳುವವನಲ್ಲ ಈ ಪಂಚಾಂಗದ ಪುರೋಹಿತ. ವಿಧಾತ, ನಿನ್ನ ಮಾತು ನಿಜವೆನ್ನುವುದಾದರೆ ನಿಜೋತ್ತಮನಾದ ನನ್ನ ಮುಂದಿನ ಜೀವನದ ಅರ್ಥ. ದಾನವೇಂದ್ರ, ಅರ್ಥದೊಳಗಿನ ನಿಜದರ್ಥವ ಪೂರ್ತಿ ತಿಳಿದರೆ ನಿನ್ನ ಜೀವಿತದ ಗೂಢಾರ್ಥವೇ ವ್ಯರ್ಥವಾಗುವುದು. ಲಂಕೇಶ್ವರ,
ಇಷ್ಟು ಮಾತ್ರ ನಿಜ. ಇಂದಿನಿಂದ ನಿನ್ನ ಪಾಲಿಗೆ ಬರುವ ಒಂದೊಂದು ಆಹ್ವಾನವು ನಿನ್ನ ಅವತಾರದ ಅವಸಾನ ಪೂರೈಕೆಗಾಗಿಯೇ ಅವಸಾನ? ಈ ರಾವಣೇಶ್ವರನಿಗೆ ಅವಸಾನ? ವಿಧಾತ, ಈ ರಾವಣೇಶ್ವರನ ನಶ್ವರವಾದ ಶರೀರಕ್ಕೆ ಅವಸಾನವೇ ಹೊರತು ಈ ರಾವಣನ ಆತ್ಮಕ್ಕೂ ಅಲ್ಲ, ಕೀರ್ತಿಗೂ ಅಲ್ಲ. ವಿದಂಡವಾದಿಯಾದ ನಿನ್ನೆದುರು ನಿಲ್ಲುವ ಫಲ ಈ ಯುಗದಲ್ಲಿ ನಮಗಿಲ್ಲ, ನೀನಿರುವ ತನಕ. ಮಹಾಪ್ರಭುಗಳಿಗೆ ಜಯವಾಗಲಿ. ನಿಮ್ಮನ್ನು ಕಾಣಲು ಕಿಷ್ಕಿಂಧೆಯ ಯುವರಾಜರು ಆಗಮಿಸಿದ್ದಾರೆ. ಕಿಷ್ಕಿಂಧೆಯ ಯುವರಾಜ ನನ್ನನ್ನು ಕಾಣಲು? ವಿಧಾತ, ಇದು ನಿನ್ನ ಲೀಲೆಯೋ? ಸೂಕ್ತ ರೀತಿಯಲ್ಲಿ ಬರಬಾರದು. ಅಪ್ಪಣೆ ಮಹಾ. ಕನಕಲಂಕೇಶ್ವರ ಮಹಾಬ್ರಾಹ್ಮಣ ರಾವಣೇಶ್ವರ ಪುರೋಹಿತ ತಮ್ಮ ಪಾದಕ್ಕೆ ಕಿಷ್ಕಿಂಧೆಯ ಯುವರಾಜನ ದೀರ್ಘದಂಡ ಪ್ರಣಾಮಗಳು. ಭಲೆ ಭಲೆ, ವಾನರನಾದಲು ನಯ ವಿನಯಗಳನ್ನು ಕರಗತ ಮಾಡಿಕೊಂಡಿರುವ ನೀನು ಯುವರಾಜ ಪಟ್ಟಕ್ಕೆ ತಕ್ಕವನಿಸಿರುವೆ. ನಿನಗೆ ಈ ಮಹಾಬ್ರಾಹ್ಮಣನ ಶುಭಾಶೀರ್ವಾದವಿದೆ. ಬಂದ ವಿಷಯ ಅರಿಯಬಹುದೇ? ಸಕಲ ವೇದ ಪಂಡಿತರು ಸರ್ವಕಾಲದಲ್ಲೂ ಸರ್ವ ವಿಷಯಗಳನ್ನು ತಿಳಿದವರಾದ ತಮಗೆ ಅರಿಯದ ವಿಷಯವೇನೆ. ಆದರೂ ಪರಂಪರೆಯ ಪದ್ಧತಿಯನ್ನ ಪ್ರಪಂಚದ ಮುಂದಿಡಲೇಬೇಕು. ಈಗ ರಾವಣರ ಯುದ್ಧ ಸಂಘಟಿತವಾಗಿದೆ. ಅದಕ್ಕಾಗಿ ನಾನು ಈ ಮಧ್ಯಸ್ಥಿಕೆ ಬೇಡ ರಾಮರಾಯ. ಈ ಭೂಮಂಡಲದಲ್ಲಿ ಸ್ಥಳವಿರುವುದು ರಾವಣರಿಬ್ಬರಲ್ಲೊಬ್ಬರಿಗೆ ಮಾತ್ರ. ನನ್ನ ದೇಹ ಐದು ಹೊರ ಬಂದಂತೆ ಅವರ ಸಂಧಿಗೆ ಒಪ್ಪುವುದಿಲ್ಲ. ಚಕ್ರೇಶ್ವರ, ನಾನು ನಿಮ್ಮೊಂದಿಗೆ ಸಂಧಿ ಪ್ರಸ್ತಾಪ ಮಾಡಲು ಬಂದವನಲ್ಲ. ಮತ್ತೆ ಬಂದ ಕಾರಣ ಎನ್ನೊಡೆಯ ಶ್ರೀರಾಮಚಂದ್ರ ಲಂಕೇಶ್ವರ ರಾವಣನೊಡನೆ ಧರ್ಮ ಯುದ್ಧದಲ್ಲಿ ಪಾಲ್ಗೊಳ್ಳಬೇಕಾಗಿದೆ. ಕ್ಷತ್ರಿಯರ ಪದ್ಧತಿಗನುಗುಣವಾಗಿ ಯುದ್ಧ ಕಂಕಣ ತೊಡದೆ ಸಮರ ಭೂಮಿಯಲ್ಲಿ ತಡಬೂರುವಂತಿದೆ. ಆದ ಕಾರಣ ಈ ದಕ್ಷಿಣಾಪಥದಲ್ಲಿ ಸತ್ಯನಿಷ್ಠರು, ಕರ್ಮನಿಷ್ಠಾಗರಿಷ್ಠರು, ಗಾಯತ್ರಿ ಮಾತೆಯ ಉಪಾಸಕರು ಆದ ತಮ್ಮ ಸನ್ನಿಧಿಯಲ್ಲಿ ಪ್ರಭುವಿನ ಆಹ್ವಾನವನ್ನ ನಿವೇದಿಸಿಕೊಂಡಿದ್ದೇನೆ. ಅಂಗೀಕರಿಸಿ ನನ್ನ ಸ್ವಾಮಿಗೆ ರಣಕಂಕಣವನ್ನ ತೋಡಿಸಿ ಆಶೀರ್ವದಿಸಬೇಕೆಂದು ನನ್ನ ಭಿನ್ನ. ಭಲೆ ಭಲೆ ವಿಧಾತ, ಸುತ್ತಿ ಬಳಸಿ ಮಾತನಾಡಿದರೂ ನಿಜ ತತ್ವವನ್ನೇ ಬಿತ್ತರಿಸುವ ನಿನ್ನ ಮೇಧಾವಿತನ ಮೆಚ್ಚಬೇಕಾದದ್ದೇ. ಪೌರೋಹಿತ್ಯ ಕಾರ್ಯ ಕೈಗೊಂಡು ಬಹಳ ದಿನಗಳೇ ಕಳೆದವು. ಇರಲಿ, ಈಶ್ವರ ನಿನ್ನ ಇಚ್ಛೆ ಇದ್ದಂತಾಗಲಿ. ರಾವಣೇಂದ್ರ, ಅಂಗೀಕಾರದ ಆನಂದದಲ್ಲಿ ನೀನು ಲಂಕಾಪಾಲಕನೆಂಬುದನ್ನು ಮರೆಯಬೇಡ. ವಿಧಾತ, ನಾನು ಪಾಲಕನೇ ಇರಬಹುದು ನಾನಿರುವ ತನಕ. ನಂತರ ಮತ್ತೊಬ್ಬ ಬರಲೇಬೇಕಲ್ಲವೇ? ನನ್ನ ಮೋಕ್ಷದ ಆದಿಯು ತಾನಾಗಿ ಸುಗಮ ಸುಂದರವಾಗಿ ಕೈ ಬೀಸಿ ಕರೆಯುತ್ತಿರುವಾಗ ತಿರಸ್ಕರಿಸುವಷ್ಟು ಮೂರ್ಖನಲ್ಲ ಈ ಕೈಕಸಾ ಪುತ್ರ. ರಾಮರಾಯಭಾರಿ, ನೀನೀಗಲೇ ಹೋಗಿ ಯುದ್ಧಕ್ಕೆ ಕಂಕಣಧಾರಿಯಾಗಲು ಸಿದ್ಧನಾಗಿರುವಂತೆ ತಿಳಿಸಿ. ನಾವು ಬರುವ ಮುನ್ಸೂಚನೆ ತಿಳಿಸಿ. ಮಹದಾಜ್ಞೆ. ಸರ್ವವನ್ನೂ ಅರಿತವ ನೀನು. ಕರ್ತವ್ಯದಲ್ಲಿ ಪ್ರಥಮ ನೀನಾಗು. ಪೌರಸ್ಯ ಪುರೋಹಿತ
ಧರ್ಮದ ಕಲಶಪ್ರಾಯರೂ ಆದ ದ್ವಿಜೋತ್ತಮರಿಗೆ ದಾಶರಥಿಯ ಅನಂತ ಪ್ರಣಾಮಗಳು. ದೀರ್ಘಾಯುಷ್ಮಾನ್ ಭವ. ಜ್ಯೇಷ್ಠ, ರಾಮಭದ್ರ, ವಿಧಾತ, ಮತ್ತೊಮ್ಮೆ ಸಂಶಯದ ಸುಳಿಗಾಳಿ ಬೀಸುತ್ತಿರುವುದಲ್ಲ. ಯಾವುದು ಮಹಾಬ್ರಾಹ್ಮಣ? ಸ್ಥಳಕ್ಕೆ ಆಗಮಿಸಿದ ಕೂಡಲೇ ಅವಲೋಕಿಸಿದೆ. ಸತಿಯ ಸುಳಿವಿಲ್ಲ. ಕೋದಂಡ ರಾಮನೊಂದಿಗೆ ಸತಿ ಇಲ್ಲದಿದ್ದಲ್ಲಿ ಕಂಕಣ ಕಟ್ಟುವ ಕೈಂಕರ್ಯದಲ್ಲಿ ವಾಮಭಾಗದವಳ ಅರ್ಧ ಬಲವೇ ದೊರೆಯುವಂತಿಲ್ಲವಲ್ಲ. ಮಹಾಬ್ರಾಹ್ಮಣ, ಈಗ ರಾಮನ ಸತಿ ಸೀತೆ ಲಂಕಾಪತಿ ರಾವಣೇಶ್ವರನ ವಸವರ್ತಿಯಲ್ಲವೇ? ಓಹೋ, ಹೌದಲ್ಲವೇ? ಸರಿ, ದರ್ಬೆಯನ್ನು ಎತ್ತಕೊಡಿ. ಮಂತ್ರಯಿಸಿ ಪೀಠದಲ್ಲಿ ಆಹ್ವಾನಿಸಿ ಪ್ರತಿಷ್ಠಾಪನೆ ಮಾಡಿದರೆ ಪೂರ್ಣ ಫಲ ದೊರೆಯುವುದು. ಸರ್ವ ವಿಘ್ನಗಳು ನಿವಾರಣೆಯಾಗಲು ವಿಘ್ನಾಧಿಪತಿಯನ್ನು ಕಾಯ ವಾಚ ಮನಸ ಸ್ಮರಿಸಿ ಆಗಬಹುದು. ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ತ ಜಂಬೂಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ರಾಮಭದ್ರ, ಪ್ರಥಮ ಬಾಲ ಭಾಸ್ಕರನಾದ ಆ ಸೂರ್ಯೋದಯನ್ನು ಸ್ಮರಿಸು. ಜಪಾಕುಸುಮ ಕಾಶ್ಯಪೇಯಂ ಧೃತಿಂ ತಮೋರಿಂ ಮಹಾಪಾಕ್ಪಾಕುಟಂ ನಮಾಮಿ ಪ್ರಣತೋಸ್ಮಿ ದಿವಾಕರಂ. ರಾಮಭದ್ರ, ಜಗದಾದಿ ದೇವತೆ ಆ ಜಗನ್ಮಾತೆಯ ಪಾದಕ್ಕೆರಗಿ ನಮಸ್ಕರಿಸು. ಆಗಬಹುದು ಜ್ಯೇಷ್ಠ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ರಾಮಭದ್ರ, ಬಾ. ಅಗಸ್ತ್ಯನಿತ್ತ ಕೋದಂಡವನ್ನು ಹಿಡಿದು ದಕ್ಷಿಣೇಶ್ವರ ರಾವಣನೊಂದಿಗೆ ಧರ್ಮಗಳನ್ನು ಅರಿತು ಯುದ್ಧವನ್ನು ಮಾಡು. ಸರ್ವ ವಿಧದಲ್ಲೂ ಸರ್ವ ದೇವರಲ್ಲೂ ನೀನು ಪೂಜಿತನಾದ. ವಿಪ್ರಶ್ರೇಷ್ಠ, ಆಗಮನವನ್ನು ಅಂಗೀಕರಿಸಿ ಕರ್ತವ್ಯ ಮಾಡಿ ಆಶೀರ್ವಾದ ಮಾಡಿದ್ದಕ್ಕಾಗಿ ದಾಶರಥಿಯ ಅನಂತ ಅನಂತ ಪ್ರಣಾಮ.
ವಿಧಾತ ನೋಡಿದೆಯಾ, ಧನ್ಯತಾ ಭಾವದೊಂದಿಗೆ ರಕ್ಷಣೆ ಪೂರೈತ. ಜ್ಯೇಷ್ಠ, ಉಪಾಯದ ದಾನ ನೀಡಬೇಕು ರಾಮಪುತ್ರ. ಜ್ಯೇಷ್ಠ, ಅನ್ಯರ ಭೂಮಿಯಲ್ಲಿರುವ ನಾನು ಏನು ತಾನೇ ದಾನವನ್ನು ನೀಡಲಿ? ಮನಸ್ಸು ಮತ್ತಿನ್ನೇನನ್ನು ಅಪೇಕ್ಷೆ ಪಡುವುದಿಲ್ಲ. ಬದ್ಧನ ಮನ ಭಗವಂತನ ಮನದೊಂದಿಗೆ ಲೀನವಾಗಲೆಂದು ಮನಸ ಸ್ಮರಿಸಿದರೆ ದಾನ ನೀಡಿದಷ್ಟೇ ತೃಪ್ತಿಯಾಗಿ ಶುಭಾಶೀರ್ವಾದ ನೀಡುತ್ತೇನೆ. ವಿಪ್ರಶ್ರೇಷ್ಠ, ನಿಮ್ಮಿಚ್ಛೆಯಂತೆಯೇ ಆಗಲಿ. ಶುಭವಾಗಲಿ ರಾಮಭದ್ರ, ನಿನಗೆ ಶುಭವಾಗಲಿ. ದಯವಿಟ್ಟು 2 ನಿಮಿಷ ಸರ್, ದಯವಿಟ್ಟು 2 ನಿಮಿಷ. ಇದು ಕಲಾವಿದರ ಬಳಗದ ಎರಡು, ಆ ಕಡೆ ಮೈಕೊಂದು ಈ ಕಡೆ ಮೈಕೊಂದು 2 ಮೈಕ್ ಬರ್ತಾ ಇಲ್ಲ, ಎಲ್ಲ ಬೈತಾ ಇದ್ದಾರೆ ನೋಡಿ. ಈಗ ಚೆಕ್ ಮಾಡಿದ ಮೈಕೆ ಆನ್ ಆಗಿಲ್ಲ. ಅದು ಪ್ರೇಕ್ಷಕ ಬಂಧುಗಳೇ, ಇದು ಕಲಾವಿದರ ಬಳಗ ಕೆಂಪೇಗೌಡ ನಗರ ಇವರ ತಂಡದಿಂದ ಇದು ಹೊಸ ನಾಟಕ. ನಿಮ್ಮೆಲ್ಲರ ಆರೈಕೆ ಅಭಿಲಾಷೆಯೊಂದಿಗೆ ಈ ಒಂದು ನಾಟಕವನ್ನು ನಾವು ಇಂದು ಇಲ್ಲಿ ನಡೆಸಿದ್ದೇವೆ. ಈ ಒಂದು ನಾಟಕಕ್ಕೆ ನಿರ್ದೇಶನ ನೀಡಿದವರು DK ಸಿಂಧೆ ಅವರು, ಸಂಗೀತ ನೀಡಿದವರು ಕಲ್ಲೂರು ಶ್ರೀನಿವಾಸ್, ಕಿರಣ್ ಕುಮಾರ್ ಮತ್ತು ರವಿಕುಮಾರ್ ಅವರು. ಈ ಒಂದು ನಾಟಕಕ್ಕೆ ಪ್ರಸಾದನ ಮಾಡಿದವರು ನಮ್ಮ ರವಿಕುಮಾರ್ ಅವರು, ಮೋಹನ್ ಕುಮಾರ್ ಅವರು. ದಯಮಾಡಿ ಇಬ್ಬರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮೋಹನ್ ರವರು ಮತ್ತು ರವಿಕುಮಾರ್ ಅವರು ದಯಮಾಡಿ ಬನ್ನಿ ಸರ್. ಪಾಪಣ ಪುಟ ಅಲ್ಲಿ ತೊಗೊಂಬರಪ್ಪ ಅದು ಶೀಲ್ಡು. ನಾವು ಬೆಳಕಿನಲ್ಲಿ ಕೆಲಸ ಮಾಡೋರು, ಬೆಳಕಿನ ಹಿಂದೆ ಕೆಲಸ ಮಾಡೋರು, ಅವರನ್ನು ನಾವು ಮುಂದೆ ತಂದು ಅವ್ರನ್ನ ಪರಿಚಯ ಮಾಡೋದು ನಮ್ಮೆಲ್ಲರ ಒಂದು ಕೃತಜ್ಞತಾ ಭಾವವನ್ನು ಸೂಚಿಸೋದು ನಮ್ಮ ಕರ್ತವ್ಯ ಅಂತ ನಾವು ಅಂದ್ಕೊಂಡಿದ್ದೀವಿ. ಇಷ್ಟು ಹೊತ್ತು ನಮ್ಮ ನಾಟಕವನ್ನು ವೀಕ್ಷಿಸಿ ನಮ್ಮ ಎಲ್ಲ ಇದನ್ನು ಸಹಿಸಿಕೊಂಡು ಸಂತೋಷ ಆಗಿದೆಯೋ ಇಲ್ಲವೋ ಗೊತ್ತಿಲ್ಲ. ತಪ್ಪು ಮಾಡಿದರೆ ಕ್ಷಮೆ ಇರಲಿ, ಚೆನ್ನಾಗಿ ಮಾಡಿದರೆ ನಿಮ್ಮ ಆಶೀರ್ವಾದ ಇರಲಿ, ಮುಂದೆನೂ ಸಹ ನಮ್ಮನ್ನು ಹೀಗೆ ಸಹಕರಿಸಿ ಅಂತ
ನಿಮ್ಮೆಲ್ಲರ ಕೇಳಿಕೊಂಡು ಕಲಾವಿದರ ಪರಿಚಯ ಮಾಡಿಕೊಡ್ತೀನಿ. ಅಣ್ಣ ಅದೇ ಅಣ್ಣ. ಅಕ್ಷಯ್ ಡಿ ಚಂದ್ರಶೇಖರ್ ಕದ್ರೇನಹಳ್ಳಿ. ರೇವಣ್ಣ ನೀವೇ ಮಹೇಶ್, ಚಿನ್ನಸ್ವಾಮಿ, ಭರತ್ ಕುಮಾರ್, ಎಸ್ ಮಂಜುನಾಥ್, ನೇತ್ರಾರಾಜ್, ರಾಜು, ಹನುಮಕ್ಕ ಮರೇಮ್ನಹಳ್ಳಿ. ಕೀಬೋರ್ಡ್ ಚಂದ್ರೂರವರಿಂದ ರಾಮನ ಪಾತ್ರ ಮಾಡಿದ ಡಿ ಚಂದ್ರಶೇಖರ್ ಕದ್ರನಹಳ್ಳಿ ಅವರಿಗೆ ಅವರು 500 ರೂಪಾಯಿಗಳನ್ನು ಕಾಣಿಕೆಯಾಗಿ ನೀಡ್ತಿದ್ದಾರೆ. ಕಲಾವಿದನಿಗೆ ಇದಕ್ಕಿಂತ ಪ್ರೋತ್ಸಾಹ ಬೇಡ, ದುಡ್ಡು ಮುಖ್ಯ ಅಲ್ಲ, ನಿಮ್ಮ ಚಪ್ಪಾಳೆ. ಆದರೆ ಅವರು ಮನ ತುಂಬಿ ಕೊಡ್ತಾ ಇದ್ದಾರೆ. ಅದು 500 ರೂಪಾಯಿ ಅಲ್ಲ, 50,000, 50 ಲಕ್ಷ ಆಗಲಿ, ಅದು ಅವರ ಆಶೀರ್ವಾದ ಅಂತ ನಾವು ತಿಳ್ಕೊಂಡಿದ್ದೀವಿ. ರಾಜು ಮಳವಳ್ಳಿ ಅವರು ದಯಮಾಡಿ ಮೇಲ್ಕೆ ಬರಬೇಕು. ಗೌಡ್ರು ಹೊಟ್ಟೋದ್ರಾ? ನಮಸ್ಕಾರ. ಕಬಡ್ಡಿ ರಾಮಚಂದ್ರ ಅವರು ನಾವು ಒಂದೇ ಇಲಾಖೆಯಲ್ಲಿ ಸೇರಿ ಒಂದೇ ದಿನ ನಿವೃತ್ತರಾಗಿದ್ದೇವೆ. ಅವರು ಅದ್ಭುತ ಕಲಾವಿದರು ಅನ್ನೋದಕ್ಕೆ ಎರಡು ಮಾತಿಲ್ಲ. ಇಷ್ಟೊತ್ತು ಎಲ್ಲರನ್ನು ಮನರಂಜಿಸಿರ್ತಕ್ಕಂಥ ಅವರಿಗೆ ಕೊಡಿ ಸರ್. ಕರ್ನಾಟಕ ರಾಜ್ಯ ಸಮಾನ ಮನಸ್ಕರ ಕಲೆ, ಸಾಹಿತ್ಯ, ಸಂಗೀತ, ಕ್ರೀಡೆ ಮತ್ತು ಸಮಾಜ ಸ್ಪಂದನ ಸೇವಾ ಒಕ್ಕೂಟದಿಂದ ಈ ಒಂದು ಕಾಣಿಕೆ. ಹಾಗೆ ಪರ್ವೇನ್ ಪಾಷಾ ಅವರ ಮೇಲೆ ಬರಬೇಕು. ಹಾಂ ಸರ, ಈಗ ಸರ ಬಾ ಈ ಕಡೆ ಬಾ. ಚಿನ್ನಿ ಆ ಕಡೆ ಬಾ. ಚಲೋನ್ ಮಾಡಿ ಸರ್. ರಾಮನ್ ಪಾತ್ರ ಅವ್ರ ಸೋದರ ಮಾವ ಬಸವರಾಜು ಕದ್ರನಹಳ್ಳಿ, ರಾಮನ್ ಪಾತ್ರದವ್ರಿಗೆ. ಕಲೆ ಬಾಳ ಸಾಗರದ ಅಲೆ, ಅರಿತು ನುರಿತು ಪರಿಪಕ್ವಗೊಂಡ ಪೂರ್ವ ಜನ್ಮದ ಪುಣ್ಯ ಪುರಸ್ಕಾರಗೊಂಡಿರುವ ಮಾತಾ ಶ್ರೀಮತಿ ದೇವಮ್ಮ ಪಿತಾಶ್ರೀ ತಿಮ್ಮಯ್ಯನವರ 7 ಜನ ಸತ್ಯ ಸಂತಾನಿಗಳ ಪೈಕಿ 5ನೇ ಸುತನಾಗಿ ಜನಿಸಿದ ಕಬಡ್ಡಿ ರಾಮಚಂದ್ರರವರೇ, ಬಾಳಸಾಗರದ ಅಲೆಯ ಕಲೆಯಲ್ಲಿ ಸಾಮಾಜಿಕ, ಐತಿಹಾಸಿಕ, ಪೌರಾಣಿಕ ನಾಟಕಗಳಲ್ಲಿ ನೀವು ನಿರ್ವಹಿಸದೇ ಇರುವ ಪಾತ್ರಗಳೇ ವಿರಳ. ದಿನಾಂಕ 13/2019 ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ರದರ್ಶನಗೊಂಡ ಮಹಾಬ್ರಾಹ್ಮಣ ಮೋಕ್ಷಗಾಮಿ ರಾವಣ ನಾಟಕದಲ್ಲಿ ತಾವು ನಿರ್ವಹಿಸಿದ ರಾವಣನ ಪಾತ್ರದ ಅಮೋಘ ಅಭಿನಯವನ್ನು ಗಮನಿಸಿದ ನಮ್ಮ ಸೇವಾ ಒಕ್ಕೂಟವು ತಮಗೆ ಸಕಲ ಕಲಾ ವಲ್ಲಭ ಎಂಬ ಬಿರುದನ್ನು ಅಭಿದಾನ ಮಾಡುತ್ತಾ ತಮ್ಮ ಕಲೆ ಕಲಾತ್ಮಕವಾಗಿ ಜಗದಗಲ ಮುಗಿದಗಲ ಮೇಳೈಸಲಿ ಎಂದು ಸೇವಾ ದೇವಾನುದೇವತೆಗಳ ಸನ್ನಿಧಿಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸುತ್ತೇವೆ.